ಏರಿಕೆ ಬಿಸಿಯಲ್ಲಿರುವ ಜನರಿಗೆ ಸರ್ಕಾರ ಮತ್ತೊಂದು ದರ ಏರಿಕೆಯ ಶಾಕ್ ನೀಡೋದಕ್ಕೆ ಮುಂದಾಗಿದೆ. ಪ್ರತಿ ಲೀಟರ್ ಹಾಲಿನ ದರ ₹5 ಹೆಚ್ಚಳವಾಗುವ ಸಾಧ್ಯತೆ ಇದೆ. ಇಂದು ದರ ಏರಿಕೆ ಬಗ್ಗೆ ಕೆಎಂಎಫ್ ಅಧಿಕಾರಿಗಳ ಜೊತೆಯಲ್ಲಿ ಸಿಎಂ ಸಭೆ ನಡೆಸಲಿದ್ದಾರೆ. ಹಾಲಿನ ದರ ಪರಿಷ್ಕರಣೆ ಆಗಲಿದೆ ಅಂತ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ತಿಳಿಸಿದ್ರು. ಇದರ ಬೆನ್ನಲ್ಲೇ ಇಂದು ಸಿಎಂ ಸಭೆ ಕರೆದಿದ್ದು ಹಾಲಿನ ದರ ಏರಿಕೆ ಫಿಕ್ಸ್ ಎನ್ನಲಾಗಿದೆ. ಕೆಲ ದಿನಗಳ ಹಿಂದೆ ಹಾಲು ದರ ಏರಿಸುವಂತೆ ಕೆಎಂಎಫ್ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ರು. ಹೀಗಾಗಿ ಪ್ರತಿ ಲೀಟರ್ಗೆ ₹10 ಹೆಚ್ಚಳ ಮಾಡುವಂತೆ ಕೆಎಂಎಫ್ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳುಹಿಸಿತ್ತು. ಆದ್ದರಿಂದ ಸರ್ಕಾರ ₹5 ಬೆಲೆ ಏರಿಕೆ ಮಾಡುವ ಸಾಧ್ಯತೆ ಇದೆ. ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇರುವ ಹನಿ ಟ್ರ್ಯಾಪ್ ಪ್ರಕರಣ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಪ್ರಕರಣ ಸಂಬಂಧ ದೂರು ಕೊಟ್ಟ ಮೇಲೆ ತನಿಖೆ ನಡೆಸಲಾಗುತ್ತೆ ಅಂತ ಸಿಎಂ ಕೂಡ ಹೇಳಿದ್ರು. ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಕೆಎನ್ ರಾಜಣ್ಣ, ಇವತ್ತು ಬೆಂಗಳೂರಿಗೆ ಹೋಗ್ತೀನಿ, ಸೂಕ್ತ ಸಮಯ ನೋಡಿ ದೂರನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಶಾಸಕ ಮುನಿರತ್ನ ನೇರವಾಗಿ ಡಿಸಿಎಂ ಡಿಕೆಶಿ ಹನಿ ಟ್ರ್ಯಾಪ್ನಲ್ಲಿ ಇದ್ದಾರೆಂಬ ಆರೋಪ ಮಾಡಿದ್ರು. ಈ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ಅಲ್ಲದೆ ಮುನಿರತ್ನ ಅವರನ್ನೇ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಯಾಕಂದ್ರೆ ಮೊದಲೆಲ್ಲ ಡಿಕೆಶಿ ಜೊತೆಯಲ್ಲಿ ಮುನಿರತ್ನ ಹೆಚ್ಚಾಗಿದ್ರು, ಬಹಳ ಹತ್ತಿರದಲ್ಲಿ ಇದ್ರು. ಹಾಗಾಗಿ ಮುನಿರತ್ನ ಅವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಲಿ ಅಂತ ತಿರುಗೇಟು ನೀಡಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಗೂ ಹನಿ ಟ್ರ್ಯಾಪ್ ಭೂತ ಕಾಲಿಟ್ಟಿದೆ. ಪಾಲಿಕೆಯ ಆರೋಗ್ಯ ವಿಭಾಗದ ನೌಕರ ಹನಿ ಟ್ರ್ಯಾಪ್ ಗ್ಯಾಂಗ್ನ ಬಲೆಗೆ ಬಿದ್ದು 80,000 ಕಳೆದುಕೊಂಡಿದ್ದಾನೆ. ವಾಟ್ಸ್ಆಪ್ನಲ್ಲಿ ಹಾಯ್ ಎಂದು ಬಂದ ಮೆಸೇಜ್ಗೆ ಹಲೋ ಎಂದು ರಿಪ್ಲೈ ಮಾಡಿದ್ದ ಪಾಲಿಕೆ ನೌಕರನನ್ನ ಹನಿ ಟ್ರ್ಯಾಪ್ ಗ್ಯಾಂಗ್ ಕೆಡ್ಡಾಕಿ ಕೆಡವಿದೆ. ವಾಟ್ಸ್ಆಪ್ ಚಾಟಿಂಗ್ನಿಂದ ಪರಿಚಯವಾಗಿ ಯುವತಿಯ ವಿಡಿಯೋ ಕಾಲ್ ಮಾಡಿ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡಿದ್ದಾಳೆ. ಬಳಿಕ ಪಾಲಿಕೆ ನೌಕರನಿಗೆ ಬ್ಲಾಕ್ಮೇಲ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾಳೆ. ಬ್ಲಾಕ್ಮೇಲ್ಗೆ ಹೆದರಿ ಪಾಲಿಕೆ ನೌಕರ ₹80,000 ಫೋನ್ ಪೇ ಮಾಡಿದ್ದಾನೆ. ಆದರೆ ಮತ್ತೆ ಯುವತಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾಳೆ. ಇದರಿಂದ ಕಂಗಾಲಾದ ಪಾಲಿಕೆ ನೌಕರ ಪೊಲೀಸ್ ಠಾಣೆಗೆ ದೂರನ್ನ ನೀಡೋದಕ್ಕೆ ಮುಂದಾಗಿದ್ದಾನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ನಡೀತಾ ಇರುವ ಆಟ ಮೇಲಾಟಗಳ ಮಧ್ಯೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಎಂ ಕನಸನ್ನ ಬಿಚ್ಚಿಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದ ಶಿವಾಜಿ ಮಹಾರಾಜ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಯತ್ನಾಳ್, ರಾಜ್ಯದಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೆದಾಗ ಪೊಲೀಸರು ಏನೂ ಮಾಡಲಿಲ್ಲ. ನಮ್ಮ ಸರ್ಕಾರ ಇದ್ದಾಗಲೂ ಅದೇ ಆಯ್ತು, ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಅದೇ ಆಯ್ತು. ಇದೆಲ್ಲ ನಿಲ್ಲಬೇಕು ಅಂದ್ರೆ ಬುಲ್ಡೋಸರ್ ತರಲೇಬೇಕು. ನಾನೇನಾದ್ರೂ ಸಿಎಂ ಆದ್ರೆ 1,000 ಬುಲ್ಡೋಸರ್ ಆರ್ಡರ್ ಮಾಡ್ತೀನಿ ಎಂದಿದ್ದಾರೆ. ಒಂದು ತಾಲೂಕಿನಲ್ಲಿ 25 ಜೆಸಿಬಿ ಇಡ್ತೀವಿ, ಯಾರಾದ್ರೂ ಬಾಯಿ ಬಿಟ್ರೆ ಮನೆ ಕುಲಾಸ್ ಮಾಡ್ತೀವಿ ಅಂತ ಕಿಡಿಕಾರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.